ಹಾಯ್ ಎಲ್ರಿಗೂ ವ್ಲಾಗ್ ಇನ್ ಕನ್ನಡಗೆ ಸ್ವಾಗತ. ಈಗ ತಾನೇ ಟಾಕ್ಸಿಕ್ಕಿಂದು ಟೀಸರ್ ಅಲ್ಲ ಅದು, ಆಯಿತಾ? ಟೀಸರ್ ಅನ್ಕೋಬೇಡಿ. ಒಂದು ಕ್ಯಾರೆಕ್ಟ್ರನ್ನು ಇಂಟ್ರಡ್ಯೂಸ್ ಮಾಡೋದಕ್ಕೆ ಒಂದು ವಿಡಿಯೋನ ಶೇರ್ ಮಾಡಿದ್ದಾರೆ, ಫುಟೇಜ್ ಶೇರ್ ಮಾಡಿದ್ದಾರೆ. ಟೀಸರ್ ಅಂತ ಅನ್ನಲ್ಲ, ಆಯಿತಾ? ಸೊ ಅವ್ರ ಟೈಟಲಲ್ಲೇ ಇದೆ, ಟಾಕ್ಸಿಕ್ ಇಂಟ್ರಡ್ಯೂಸಿಂಗ್ ರಾಯ ಅಂತ. ಇದನ್ನು ನೀವು ನೋಡಬೇಕಾದ್ರೆ ನಿಮ್ಮಲ್ಲಿ ತುಂಬ ಜನಕ್ಕೆ ಪಕ್ಕ ಅನಿಸಿರುತ್ತೆ, ಯಾಕೋ ಸಿನಿಮ್ಯಾಟಿಕ್ ಫೀಲ್ನ ಕೊಡ್ತಿಲ್ವಲ್ಲಪ್ಪ ಅಂತ. ನನಗೂ ಹಂಗೆ ಅನ್ನಿಸ್ತು. ಸಿನಿಮ್ಯಾಟಿಕ್ ಫೀಲ್ನ ಕಳೆದ ವರ್ಷ ಯಶ್ ಅವ್ರದ್ದು ಬರ್ಡೇಗೆ ಇನ್ನೊಂದು ಏನು ಒಂದು ಟೀಸರ್ ಥರ ಶೇರ್ ಮಾಡಿದರು. ಅದರ ಹೆಸರು ಬಂದುಬಿಟ್ಟು ಬರ್ಡೇ ಪೀಕ್ ಅಂತ, ಟಾಕ್ಸಿಕ್. ಅದು ಕೂಡ ಒಂದು ಸಿನಿಮ್ಯಾಟಿಕ್ ಫೀಲ್ನ ಕೊಟ್ಟಿರಲಿಲ್ಲ. ಅದ್ರದ್ದು ಮೇಕಿಂಗ್ ಎಲ್ಲ ಸಕ್ಕತ್ತಾಗಿತ್ತು. ಬಟ್ ಸಿನಿಮ್ಯಾಟಿಕ್ ಫೀಲ್ ಅದರಲ್ಲೂ ಇರಲಿಲ್ಲ, ಇದರಲ್ಲೂ ಕೂಡ ಒಂಥರ ಸಿನಿಮ್ಯಾಟಿಕ್ ಫೀಲ್ ಇಲ್ಲ ಅಂತ ಅನಿಸ್ತಲ್ವ? ಯಾಕೆಂದರೆ ಈ ಒಂದು ಟೀಸರ್ಗಳಲ್ಲಿ ಸಿನಿಮಾ ಸ್ಕೋಪನ್ನು ಯೂಸ್ ಮಾಡಿಲ್ಲ, ಆಯಿತಾ? ಸಿನಿಮಾ ಸ್ಕೋಪ್ ಒಂದು ವಿಡಿಯೋಗೆ ಸಿನಿಮ್ಯಾಟಿಕ್ ಫೀಲ್ನ ಕೊಡೋ ರೀತಿ, ಸಿನಿಮ್ಯಾಟಿಕ್ ಫೀಲ್ ಬರೋ ರೀತಿ ಮಾಡುತ್ತೆ. ನೋಡಿ, ನಾನು ಮೇಲ್ಗಡೆ ಕೆಳಗಡೆ ಒಂದು ಎಕ್ಸ್ಟ್ರಾ ಸ್ಕೋಪನ್ನು ಆ್ಯಡ್ ಮಾಡಿದ್ರೆ, ಒಂದು ಎಕ್ಸ್ಟ್ರಾ ಬ್ಲ್ಯಾಕ್ ಬಾರ್ಸ್ ಆ್ಯಡ್ ಮಾಡಿದ್ರೆ ಅದೊಂಥರ ಸಿನಿಮಾ ರೀತಿ ವೈಡ್ ಫೀಲ್ನ ಕೊಡುತ್ತೆ. ಬಟ್ ಇದರಲ್ಲಿ ಅದನ್ನು ಅವ್ರು ಮಾಡಿಲ್ಲ. ನನಗೆ ಈ ಟೀಸರ್ ನೋಡಿ ಅನಿಸಿದ್ದು, ಆ ಬ್ಲಾಸ್ಟಿಂಗ್ ಸೀನ್ ಬರುತ್ತಲ್ವಾ, ಅಲ್ಲಿ ತನಕ ನನಗೆ ಇದರ ಕ್ವಾಲಿಟಿ ಇನ್ಕಂಪ್ಲೀಟ್ ಅಂತ ಅನ್ನಿಸ್ತಾ ಇತ್ತು. ಫಾಗ್ ಎಲ್ಲ ಒಂದು ರೀತಿ ನ್ಯಾಚುರಲ್ ಫಾಗ್ ಅಂತ ಅನ್ನಿಸ್ತಿರ್ಲಿಲ್ಲ. ಆ ಒಂದು ಟೀಸರ್ನಲ್ಲಿ ಏನು ಬರ್ತಾಯಿತ್ತು ಅದು ನ್ಯಾಚುರಲ್ ಫಾಗ್, ಒಂಥರ ಬೇಕು ಅಂತಲೇ ಫಾಗನ್ನು ಆ್ಯಡ್ ಮಾಡಿರೋ ರೀತಿ ಅನ್ನಿಸ್ತಾ ಇತ್ತು. ಮತ್ತು ಬ್ಯಾಕ್ಗ್ರೌಂಡ್ ಕೂಡ ಅಷ್ಟೇ, ಅವರು ಬ್ಲೂ ಸ್ಕ್ರೀನೋ ಗ್ರೀನ್ ಸ್ಕ್ರೀನೋ ಯೂಸ್ ಮಾಡಿರೋದು ನನಗೆ ತುಂಬ ಈಸಿಯಾಗಿ ಗೊತ್ತಾಗ್ತಿತ್ತು. ಸ್ಕೈ ಕಲರ್ ಒಂಥರ ಏನೋ ಒಂಥರ ಇನ್ನೂ ಪರ್ಫೆಕ್ಟ್ ಆಗ್ಬೋದಾಗಿತ್ತು. CGI ಅಂತ ಎಲ್ಲೋ ಒಂದು ಕಡೆ ಮೋಸ್ಟ್ ಇನ್ಕಂಪ್ಲೀಟ್ ಫುಟೇಜ್ ಇರ್ಬೋದು ನಂಗೆ ಅನ್ನಿಸ್ತಂಗೆ. ಅಥವಾ ಈ ಥರ ಒಂದು ಇಂಟ್ರಡ್ಯೂಸಿಂಗ್ ಸೀನ್ನ ಇದಕ್ಕೆ ಅಂತಲೇ, ಇವ್ರ ಬರ್ಡೇಗೆ ಅಂತಲೇ ಇದನ್ನು ಸಪ್ರೇಟಾಗಿ ಶೂಟ್ ಮಾಡಿರ್ಬೋದು. ಇದು ಮೂವಿ ಫುಟೇಜ್ ಅಲ್ಲದೆ ಇರ್ಬೋದು, ಮೂವಿನಲ್ಲಿ ಈ ಸೀನ್ ಇಲ್ಲದೆ ಇರ್ಬೋದು. ಬರೀ ಇಂಟ್ರೊಡಕ್ಷನ್ಗೆ ಅಂದ್ಬಿಟ್ಟೆ ಸಪ್ರೇಟಾಗಿ ಈ ಒಂದು ಸೀನ್ನ ಶೂಟ್ ಮಾಡಿರೋ ಸಾಧ್ಯತೆ ಕೂಡ ಇದೆ. ಬ್ಲಾಸ್ಟ್ ಆದಮೇಲಿರೋ ಕ್ವಾಲಿಟಿಗೂ ನೀವು ನೋಡ್ಕೊಳ್ಳಿ ಹೋಗ್ಬಿಟ್ಟು, ಬ್ಲಾಸ್ಟ್ ಆದಮೇಲಿರೋ ಒಂದು ವಿಜುವಲ್ ಕ್ವಾಲಿಟಿಗೂ ಬ್ಲಾಸ್ಟ್ಗಿಂತ ಮುಂಚೆ ಇರುವಂಥ ವಿಜುವಲ್ ಕ್ವಾಲಿಟಿಗೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಹೋಪ್ಫುಲಿ ನಾನು ಹೇಳಿದ್ದು ನಿಜ ಆಗಿರಲಿ. ಆ್ಯಕ್ಚುಯಲ್ ಮೂವಿ ಸೀನ್ ಇದಕ್ಕಿಂತ ಬೆಟರ್ ಇದ್ದರೆ ಚೆನ್ನಾಗಿರುತ್ತೆ. ಏನಕ್ಕೆ ಅಂದರೆ ಯಶ್ ಅವ್ರ ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ ಇದೆ, ಎಲ್ರಿಗೂ ಇದೆ. KGF ಆದಮೇಲೆ ಒಂದು ಮೂವಿ ಬರ್ತಾ ಇದೆ ಅಂತ ಅಂದರೆ ಎಕ್ಸ್ಪೆಕ್ಟೇಷನ್ ಏನಿದ್ರು ಇಲ್ಲೂ ಅಲ್ಲ, ಆಕಾಶದಲ್ಲಿರುತ್ತೆ ಎಲ್ರಿಗೂ. ಆ ಲೆವೆಲ್ ಇರಬೇಕು ಅಂತಲೇ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡೋದು. ನಾವು ಕೂಡ ಹಂಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ, ಆಯಿತಾ? ತಪ್ಪೇನೂ ಇಲ್ಲ, ಆಯಿತಾ? KGF ಲಾಂಚ್ ಆಗದೆ, ರಿಲೀಸ್ ಆಗದೆ ಏನಾದರೂ ಈ ಫುಟೇಜ್ ಏನಾದರೂ ಬಂದಿದ್ದರೆ ನಮಗೆಲ್ರಿಗೂ ಸೂಪರ್ ಅನ್ನಿಸ್ತಿತ್ತು. ಬಟ್ KGF ಮೇಕಿಂಗನ್ನು ನೋಡಿದ್ಮೇಲೆ ನಾವು ಈ ಫುಟೇಜ್ ನೋಡಬೇಕಾದ್ರೆ ಹೇಳಿದ್ನಲ್ಲ, ಬ್ಲಾಸ್ಟ್ ಸೀನ್ ತನಕ ನನಗೆ ಒಂದು ಫೀಲ್ ಕೊಡಲಿಲ್ಲ, ಆಯಿತಾ? ಒಂದು ಫೀಲ್ ಬರಲಿಲ್ಲ. ಅದರಲ್ಲೂ ಸಿನಿಮಾ ಸ್ಕೋಪ್ ಯೂಸ್ ಮಾಡಿದರೆ ಮೋಸ್ಟ್ಲಿ ಇನ್ನೊಂಚೂರು ಚೆನ್ನಾಗಿರ್ತಿತ್ತೇನೋ. CGI ನಂಗೆ ಅನ್ನಿಸ್ದಂಗೆ ಇನ್ನೂ ಇನ್ಕಂಪ್ಲೀಟ್ ಇದೆ. ಬಟ್ ಬ್ಲಾಸ್ಟ್ ಆದಮೇಲೆ ಫುಲ್ ಸೀನೇ ಚೇಂಜ್ ಆಗುತ್ತೆ, ಸ್ವಲ್ಪ ಡಾರ್ಕ್ ಹೋಗುತ್ತೆ, ಬೆಂಕಿಗಳು ಬರೋಕ್ಕೆ ಶುರುವಾಗುತ್ತೆ. ಸೊ ಅಲ್ಲೆಲ್ಲ ನಂಗೆ ಅನ್ನಿಸ್ದಂಗೆ ಫುಟೇಜ್ ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ಸೊ ನೋಡೋಣ. ಆ್ಯಕ್ಚುಯಲ್ ಟ್ರೈಲರ್ ನಂಗೆ ಅನ್ನಿಸ್ದಂಗೆ ನೆಕ್ಸ್ಟ್ ಮಂತ್ ಫೆಬ್ರವರಿಗೆ ಬರ್ಬೋದು. ಮಾರ್ಚ್ 19ಕ್ಕೆ ರಿಲೀಸ್ ಅಂತ ಅಂದರೆ ಮೋಸ್ಟ್ಲಿ ನೆಕ್ಸ್ಟ್ ಮಂತ್ ಬರುತ್ತೆ ಅಂತ ಕಾಣುತ್ತೆ. ಮತ್ತು ಕೆಲವೊಂದು ಕಾಮೆಂಟ್ ನಾನು ಓದ್ತಾ ಇದ್ದೆ, ಎಷ್ಟು ಜನ ಕಾಮೆಂಟ್ ಮಾಡಿದ್ದಾರೆ. ಅದರಲ್ಲೂ ಒಂದು ಏನು ಸೀನ್ ಇದೆ ಅಂದರೆ ಕಾರೊಳಗೆ ನಡೆಯುವಂಥ ಸೀನು, ಈ ವ್ಯಕ್ತಿ ರಾಮಾಯಣದಲ್ಲಿ ರಾವಣನ ಪಾತ್ರ ಮಾಡ್ತಾ ಇದ್ದಾನ ಅಂತ ಎಲ್ಲ ಕಾಮೆಂಟ್ಗಳು ನೋಡಿದೆ ನಾನು ಅಲ್ಲಿ. ಫಸ್ಟ್ ಆಫ್ ಆಲ್ ಒಂದು ಮೂವಿಯನ್ನು ಮೂವಿ ಥರ ನೋಡಬೇಕಾಯ್ತಾ? ಮೂವಿನಲ್ಲಿ ಅದಕ್ಕೆ ಆ ಪಾತ್ರಕ್ಕೆ ಒಂದು ಏನೋ ಒಂದು ಸೀನ್ ಅವಶ್ಯಕತೆ ಇದೆ ಅಂದರೆ ಅದನ್ನು ಮಾಡೋವಂಥ ತಪ್ಪೇನೂ ಅಲ್ಲ, ಆಯಿತಾ? ಸೊ ಅದನ್ನು ಮೂವಿ ಥರ ನೋಡಬೇಕು, ಒಬ್ಬ ಆ್ಯಕ್ಟ್ರ್ ಥರ ನೋಡಬೇಕು. ಓವರ್ ಜಾಸ್ತಿ ಎಕ್ಸ್ಪೆಕ್ಟೇಷನ್, ಎಮೋಷನ್ಸಲ್ಲಿ ಇಟ್ಕೊಳಕ್ಕೆ ಹೋಗಬಾರ್ದು, ಆಯಿತಾ? ಸೊ ನಂಗೆ ಅನ್ನಿಸ್ತಂಗೆ ಆಬ್ವಿಯಸ್ಲಿ ಇದೆಲ್ಲ ನೋಡಿದ್ರೆ ನಂಗೆ ಅನ್ನಿಸ್ತಂಗೆ A ಸರ್ಟಿಫಿಕೇಟ್ ಬರ್ಬೋದು, ಗೊತ್ತಿಲ್ಲ. ಅಥವಾ ಒಂದು ಫೈನಲ್ ಮೂವಿನಲ್ಲಿ ಈ ಸೀನ್ಗಳೆಲ್ಲ ಇಲ್ಲದೇ ಇರ್ಬೋದು, ಆಯಿತಾ? ಆ ಕಾರಲ್ಲಿ ನಡೆಯೋ ಸೀನು ಮತ್ತು ಪ್ರೀವಿಯಸ್ಲಿ ಹೋದ ವರ್ಷ ನಡೆದ ಏನು ಟೀಸರ್ನ ಮಾಡಿದ್ರು, ಅದರಲ್ಲೂ ಕೂಡ ಈ ಥರ ಕೆಲವೊಂದು ರೊಮ್ಯಾಂಟಿಕ್ ಸೀನ್ಸ್ಗಳೆಲ್ಲ, ರೊಮ್ಯಾನ್ಸ್ ಮಾಡೋ ಒಂದು ಸೀನೆಲ್ಲ ಇತ್ತಲ್ವ, ಅದನ್ನೆಲ್ಲ ಇಲ್ಲದೆ ಇರ್ಬೋದು. ಏನಕ್ಕೆ ಅಂದರೆ ಈ ಒಂದು 2 ಟೀಸರ್ಗಳನ್ನ ಜಸ್ಟ್ ಅವ್ರ ಬರ್ಡೇಗೆ ಅಂತಲೇ ಸಪ್ರೇಟಾಗಿ ಶೂಟ್ ಮಾಡಿರ್ಬೋದು. ಈ ಸೀನ್ಗಳು ಮೂವಿನಲ್ಲಿ ಇಲ್ಲದೆ ಇರ್ಬೋದು. ಎಷ್ಟೋ ಸಲ ಹಂಗೆ ಆಗುತ್ತೆ. ಎಷ್ಟೋ ಸಲ ಈವನ್ ಹಾಲಿವುಡ್ಡಲ್ಲೂ ಕೂಡ ಅಷ್ಟೇ, ಕೆಲವೊಂದು ಶಾರ್ಟ್ಸನ್ನು ಟೀಸರ್ಗೆ ಅಂತಲೇ ಶೂಟ್ ಮಾಡ್ತಾರೆ, ಅದು ಮೂವಿಲಿ ಇರೋದೇ ಇಲ್ಲ. ಸೊ ಆ ರೀತಿ ಆಗುತ್ತೆ. ಇದು ಕೂಡ ಆ ರೀತಿ ಇರಬಹುದೇನೋ, ಗೊತ್ತಿಲ್ಲ, ಆಯಿತಾ? ಜಸ್ಟ್ ನನ್ನ ಗೆಸ್ಸು, ಆಯಿತಾ?
ಸೊ ಯಾ ಗೊತ್ತಿಲ್ಲ, ಇದು ನೋಡಿದ್ರೆ ಒಂಥರ ಆಸ್ಪೆಕ್ಟ್ ರೇಷಿಯೋ ಡಿಫ್ರೆಂಟ್ ಆಗಿದೆ. ಐಮ್ಯಾಕ್ಸ್ ಸ್ಕ್ರೀನ್ ಥರ ನಮಗನ್ಸುತ್ತೆ. ಅಂದರೆ ಸ್ವಲ್ಪ ದೊಡ್ಡ ಇದು ಸಿನಿಮಾ ಸ್ಕೋಪು ಇಲ್ದಿರೋದ್ರಿಂದ ನೋಡೋಣ ಫೈನಲ್ ಮೂವಿ ಟೀಸರ್ನ ವಿತ್ ಸಿನಿಮಾ ಸ್ಕೋಪ್ ಲಾಂಚ್ ಮಾಡ್ತಾರಾ ಅಥವಾ ಈ ಥರನೇ ವೈಡಾಗಿ ಸ್ವಲ್ಪ ಅಂದರೆ ಮಾಮೂಲಿ ಆಸ್ಪೆಕ್ಟ್ ರೇಷ್ಯೂನಲ್ಲೇ ನಮ್ಮ ಫೋನ್ ಸ್ಕ್ರೀನ್ ಆಸ್ಪೆಕ್ಟ್ ರೇಷ್ಯೂನಲ್ಲೇ ಲಾಂಚ್ ಮಾಡ್ತಾರಾ ಅಂತ. ಸೊ ಒಟ್ಟಿನಲ್ಲಿ ಟೀಸರ್ ನನ್ನ ಎಕ್ಸ್ಪೆಕ್ಟೇಷನ್ ಅಂತೂ ರೀಚ್ ಆಗಿಲ್ಲ ಅಪ್ ಟು ಬ್ಲಾಸ್ಟ್ ತನಕ. ಬ್ಲಾಸ್ಟ್ ಆದಮೇಲೆ ನಂಗೆ ಓಕೆ ಪರವಾಗಿಲ್ಲ ಚೆನ್ನಾಗಿದೆ ಅನ್ನಿಸ್ತು. ಒಟ್ಟಿನಲ್ಲಿ ನನಗೆ ಫಸ್ಟ್ ಟೀಸರ್ ನೋಡಿದಾಗಲೂ ಅನ್ನಿಸ್ತು ಇಲ್ಲ ಇದು ನನಗೆ ಅನ್ನಿಸ್ದಂಗೆ ಮೂವಿನಲ್ಲಿ ಈ ಥರ ಇರೋಲ್ಲ, ಅಂದರೆ ಕ್ವಾಲಿಟಿ ಇನ್ನೂ ಬೆಟರ್ ಇರುತ್ತೆ ಅಂತ ಎಲ್ಲ ಒಂದು ಕಡೆ ನನ್ನ ಎಕ್ಸ್ಪೆಕ್ಟೇಷನ್ ಇದೆ. ಮತ್ತು ಈವನ್ ಇದನ್ನು ನೋಡಿದಾಗಲೂ ಹಂಗೆ ಅನ್ನಿಸ್ತಿಲ್ಲ ಇದು ಪಕ್ಕಾ ಮೂವೀಸಿನಲ್ಲ, ಇದನ್ನು ಯಾಕೋ ನನಗೆ ಟೀಸರ್ಗೆ ಅಂತಲೇ ಸಪ್ರೇಟಾಗಿ ಶೂಟ್ ಮಾಡಿ ರಿಲೀಸ್ ಮಾಡಿರಂಗಿದ್ದಾರೆ ಅಂತೆಲ್ಲ ಒಂದು ಕಡೆ ಅನ್ನಿಸ್ತು. ನಿಮ್ಗೇನು ಅನ್ನಿಸ್ತು ಆಯಿತಾ? ನಾನು ಆನೆಸ್ಟಾಗಿ ಹೇಳ್ತಾ ಇದ್ದೀನಿ ಆಯಿತಾ. ಎಷ್ಟು ಫ್ಯಾನ್ಸ್ಗಳಿದ್ರೆ ನೋಡ್ರಪ್ಪ, ಆನೆಸ್ಟಾಗಿ ಹೇಳ್ತಾ ಇದ್ದೀನಿ. ಲಾಸ್ಟ್ ಟೈಮು KGF 1 2 ಬಂದಾಗ ಅನ್ಬಿಲಿಯಬಲ್ ಟೀಸರ್ಗಳು, ಟ್ರೇಲರ್ಗಳು ಆಯಿತಾ, ಎಲ್ಲದಕ್ಕೂ ಸಕ್ಕತ್ತಾಗಿತ್ತು. ನಾನು ಎಕ್ಸ್ಪೆಕ್ಟ್ ಮಾಡೋದು ಇಷ್ಟೇ, ಮೂವಿ ಓಡಬೇಕು, ಕನ್ನಡ ಮೂವಿ 1000-2000 ಕೋಟಿ ಮಾಡಬೇಕು, ಅದೇ ನನ್ನ ಎಕ್ಸ್ಪೆಕ್ಟೇಷನ್ ಇರೋದು. ಸೊ ಟೀಸರ್ ಇನ್ನೂ ಸಕ್ಕತ್ತಾಗಿರಲಿ. ನನಗನ್ನಿಸ್ದಂಗೆ ಎಷ್ಟೇ ಅವ್ರು ಯೋಚನೆ ಮಾಡಿಕೊಂಡು ಟೀಸರ್ಗೆ ದೊಡ್ಡ ಬ್ಲಾಸ್ಟೇ ಮಾಡಿಬಿಡೋಣ ಅಂದ್ಬಿಟ್ಟು ಒಂದೇ ಸಲ ಫುಲ್ ಒಳ್ಳೆ ಕ್ವಾಲಿಟಿಯ ಒಂದು ಒಳ್ಳೆ ಟ್ರೇಲರ್ನ ಟ್ರೇಲರ್ನ ತೊಗೊಂಬರ್ತಾರೆ ನೆಕ್ಸ್ಟ್ ಅಂತ ಕಾಣುತ್ತೆ. ಹೋಪ್ಫುಲಿ ಅದು ನಿಜ ಆಗಲಿ. ಯಶ್ ಅವ್ರು ನಂಗನ್ನಿಸ್ದಂಗೆ ಅವ್ರದ್ದೇನೋ ಒಂದು ಐಡಿಯಾ ಇರುತ್ತೆ, ಸುಮ್ಮನೆ ಏನೂ ಮಾಡಲ್ಲ. ಸೊ ನೋಡೋಣ ಹಿಂಗಿರುತ್ತೆ ಅಂತ. ಇದು ನಿಮ್ಗೇನು ಅನ್ನಿಸ್ತು ಕಾಮೆಂಟ್ ಮಾಡಿ ಆಯಿತಾ. ನಿಮ್ಗೇನು ಅನ್ನಿಸ್ತು ಕಾಮೆಂಟ್ ಮಾಡಿ ಆಯಿತಾ. ಒಬ್ಬೊಬ್ರಿಗೆ ಒಪಿನಿಯನ್ ಚೇಂಜ್ ಆಗುತ್ತೆ, ಇದು ನನ್ನ ಒಪಿನಿಯನ್ನು ಆಯಿತಾ. ಸಿಗೋಣ ಮತ್ತು ಮುಂದಿನ ಬ್ಲಾಗಲ್ಲಿ ಈ ಥರ ಏನಾದರೂ ಒಂದು ಮಾಡ್ತಾಯಿರ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಆಯಿತಾ.